ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಡಿಸೆಂಬರ್ 8, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡುವ PIB ನ್ಯೂಸ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ಗಮನಿಸಬನ್ನಿ. ನೋಡಿ, 1ನೇ ಕ್ವಶನ್. ಇತ್ತೀಚೆಗೆ ಭಾರತ ಮತ್ತು ರಷ್ಯಾ ದೇಶವು ತನ್ನ 23ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಭಾರತ ಮತ್ತು ರಷ್ಯಾ ಕೆಳಗಿನ ಯಾವ ವರ್ಷದ ವೇಳೆಗೆ $100 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರದ ಗುರಿಯನ್ನು ಹಾಕಿಕೊಂಡಿವೆ? ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಸರಿಯಾಗಿದೆ, 2030. ಹಾಗಾದರೆ 2030ರ ವೇಳೆಗೆ ಭಾರತ ಮತ್ತು ರಷ್ಯಾ ದೇಶವು ತಮ್ಮ ವ್ಯಾಪಾರದ ಮೇಲಿನ ಗುರಿಯನ್ನು $100 ಬಿಲಿಯನ್ ತಲುಪಬೇಕು ಎಂಬುವ ಮಾಹಿತಿಯೊಂದಿಗೆ ಗುರಿಯನ್ನು ಹಾಕಿಕೊಂಡಿರ್ತಕ್ಕಂಥದ್ದು. ಸೊ ಇತ್ತೀಚೆಗೆ 23ನೇ ವಾರ್ಷಿಕ ಶೃಂಗಸಭೆ ಭಾರತದಲ್ಲಿ ನಡೀತು. ಸೊ ಆ ರಷ್ಯಾದ ಅಧ್ಯಕ್ಷರಾಗಿರ್ತಕ್ಕಂಥ ಪುಟಿನ್ ಭಾರತಕ್ಕೆ ಭೇಟಿ ನೀಡಿದ್ರು. ಆ ಸಮಯದಲ್ಲಿ ಭಾರತ ಮತ್ತು ರಷ್ಯಾ ಎರಡೂ ದೇಶಗಳು ಜಂಟಿಯಾಗಿ $100 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರದ ಒಪ್ಪಂದವನ್ನು ಗುರಿಯನ್ನು ಹಾಕಿಕೊಂಡಿವೆ. ಅದು 2030ರ ವೇಳೆಗೆ ಈ ಸಾಧನೆ ಮಾಡಬೇಕು ಅಂತ. ನೋಡಿ, ಅದರಲ್ಲಿ ಆರ್ಥಿಕ ವಾಣಿಜ್ಯಿಕ ಸಂಬಂಧ ವೃದ್ಧಿಸುವ ಮಹತ್ವದ ಒಪ್ಪಂದಕ್ಕೆ ಅಂಕಿತ ಹಾಕಲಾಗಿದೆ. ಭಯೋತ್ಪಾದನೆ ವಿರುದ್ಧ ಹೋರಾಡಲು ಇಬ್ಬರು ಕೈ ಜೋಡಿಸಿದ್ದಾರೆ. ಓಕೆ, ಜೊತೆಗೆ 2030ರ ವೇಳೆಗೆ ಭಾರತ ಮತ್ತು ರಷ್ಯಾ ದಿಕ್ಸೂಚಿಯನ್ನು ಹಾಕಿಕೊಂಡಿದೆ. ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ, ಗಮನಿಸಬಹುದು ನೀವು. ಓಕೆ, ನೋಡಿ, 23ನೇ ವಾರ್ಷಿಕ ಶೃಂಗಸಭೆ ಇದು ಕೂಡ ನೆನಪಿರಬೇಕು. ನವದೆಹಲಿಯಲ್ಲಿ ಆರ್ಥಿಕ, ರಕ್ಷಣೆ, ವೈಜ್ಞಾನಿಕ, ಸಾಂಸ್ಕೃತಿಕ ಸಹಾಯವನ್ನು ಆಳಗೊಳಿಸುವ ಗುರಿಯನ್ನು ಹೊಂದಿರುವಂತಹ ವಿಸ್ತೃತ ಮಾರ್ಗಸೂಚಿಯೊಂದಿಗೆ ಮುಕ್ತಾಯಗೊಳಿಸಿದವು. 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರದಲ್ಲಿ $100 ಶತಕೋಟಿ ಗುರಿಯನ್ನು ಪ್ರಧಾನಿ ನರೇಂದ್ರ ಮೋದಿ, ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಪುನರುಚ್ಚರಿಸಿದರು. ಈ ಕಾರ್ಯಕ್ರಮ 2030 ಅಂತ ಹೆಸರಿಟ್ಟಿದ್ದಾರೆ, ಅಥವಾ ಮುನ್ನೋಟ 2030 ಅಂತ ಕರಿತೀವಿ. ಸೊ ಈ ಹೆಸರಿನೊಂದಿಗೆ ಆರ್ಥಿಕ ಕ್ಷೇತ್ರಗಳಲ್ಲಿ ಸಹಕಾರಕ್ಕೆ ಮಾರ್ಗದರ್ಶನ ನೀಡುತ್ತಾ ಇದೆ ಇದು. ಓಕೆ, ಆರ್ಥಿಕ ಕ್ಷೇತ್ರಗಳಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯತ್ವಕ್ಕಾಗಿ ಭಾರತದ ಪ್ರಯತ್ನಕ್ಕೆ ರಷ್ಯಾ ತನ್ನ ಬೆಂಬಲವನ್ನು ಪುನರುಚ್ಚರಿಸಿದೆ ಈ ಸಮಯದಲ್ಲಿ. ಸೊ ಇಷ್ಟು ಮಾಹಿತಿ 1ನೇ ಕ್ವಶನ್ಗೆ ಸಂಬಂಧಪಟ್ಟಂತೆ. ಓಕೆನಾ, 2ನೇ ಕ್ವಶನ್ ಗಮನಿಸಿ. ನೋಡಿ, ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ದಿನ, ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಡೇಯನ್ನು ಪ್ರತಿ ವರ್ಷ ಕೆಳಗಿನ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಪ್ರತಿ ವರ್ಷ ಡಿಸೆಂಬರ್ 7ರಂದು ನಾವು ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಡೇಯನ್ನು ಆಚರಣೆ ಮಾಡ್ತೀವಿ. ಇದನ್ನು ಕೂಡ ದಿ ಹಿಂದೂ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಸೊ ಇದರ ಥೀಮ್ ಏನು, ಈ ದಿನದ ಉದ್ದೇಶವೇನು, ಎಲ್ಲ ಡೀಟೇಲ್ಸನ್ನು ನೋಡಿ. ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ದಿನ 2025 ವಾರ್ಷಿಕವಾಗಿ ಡಿಸೆಂಬರ್ 7ರಂದು ನಾವು ಆಚರಣೆ ಮಾಡ್ತೀವಿ. ಇದು ಜಾಗತಿಕ ಅಭಿವೃದ್ಧಿಯಲ್ಲೇ ನಾಗರಿಕ ವಿಮಾನಯಾನದ ಪ್ರಮುಖ ಪಾತ್ರವನ್ನು ಗುರುತಿಸುತ್ತದೆ ಮತ್ತು ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆ ಸ್ಥಾಪನೆಯಾಯಿತು. ಇದನ್ನು ಸ್ಮರಿಸಲಾಗುತ್ತದೆ ಈ ದಿನದಂದು. ಅಂದರೆ 2025ರ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ದಿನದ ವಿಷಯವು ಹಿಂದಿನ ವರ್ಷಗಳ ಮುಂದುವರಿಕೆಯಾಗಿದ್ದು, ನೋಡಿ ಗಮನಿಸಿ, ICAO ಅಂದರೆ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆ ತನ್ನ 80ನೇ ಸ್ಥಾಪನೆ ವಾರ್ಷಿಕೋತ್ಸವ ದಿನವನ್ನು ಗೌರವಿಸುತ್ತದೆ. ಅಂದರೆ ಗಮನಿಸಿ, ಡಿಸೆಂಬರ್ 7ರಂದು ICAO ಸ್ಥಾಪನೆಯಾಗಿದೆ. ಆ ಸಮಯಕ್ಕೆ ಸರಿಯಾಗಿ ನಾವು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಈ ವರ್ಷದ ಥೀಮನ್ನು ಗಮನಿಸಬಹುದು ನೀವು. ನೋಡಿ, ಸುಸ್ಥಿರ ಭವಿಷ್ಯ ಎಲ್ಲರಿಗೂ ಒಟ್ಟಾಗಿ ಅಂತಕ್ಕಂಥದ್ದು. ಶೇಪ್ ಸ್ಕೀಸ್ ಸಸ್ಟೈನಬಲ್ ಫ್ಯೂಚರ್ ಟುಗೆದರ್ ಫಾರ್ ಆಲ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಸುರಕ್ಷಿತ ಆಕಾಶ, ಸುಸ್ಥಿರ ಭವಿಷ್ಯ ಎಲ್ಲರಿಗೂ ಒಟ್ಟಾಗಿ ಎಂಬುದು. ನೋಡಿ, ಶೇಪ್ ಸ್ಕೈಸ್ ಅಂತ ಕರಿತೀವಿ, ಮತ್ತು ಸಸ್ಟೈನಬಲ್ ಫ್ಯೂಚರ್ ಟುಗೆದರ್ ಫಾರ್ ಆಲ್ ಎಂಬುದು ಈ ವರ್ಷದ ಥೀಮು. ICAO ರಚನೆ ನೋಡಿ, ಚಿಕಾಗೋ ಸಮಾವೇಶದ ಬಗ್ಗೆ, ICAO ರಚನೆ ಬಗ್ಗೆ ನೆನಪಿರಬೇಕು. ಚಿಕಾಗೋ ಸಮಾವೇಶ ಯಾವುದಕ್ಕಾಗಿ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ, ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ದಿನದ ಬೇರುಗಳು ಡಿಸೆಂಬರ್ 7, 1944ರಂದು 52 ದೇಶಗಳು ಅಮೆರಿಕದ ಚಿಕಾಗೋದಲ್ಲಿ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಮಾವೇಶಕ್ಕೆ ಸಹಿ ಹಾಕಲು ಒಟ್ಟಾಗಿ ಸೇರ್ಪಡೆಗೊಳ್ಳುತ್ತವೆ. ಇದನ್ನು ಸಾಮಾನ್ಯವಾಗಿ
ಚಿಕಾಗೋ ಸಮಾವೇಶ ಎಂದು ಕರೆಯಲಾಗುತ್ತದೆ. ನೋಡಿ, ಇಂಪಾರ್ಟೆಂಟ್ ಆಗುತ್ತೆ. ಡೈರೆಕ್ಟಾಗಿ ಕೇಳಬಹುದು, ಚಿಕಾಗೋ ಸಮಾವೇಶ ಯಾವ ಒಂದು ಪ್ರಸಿದ್ಧ ಒಪ್ಪಂದಕ್ಕೆ ಸರಿಯಾಗಿದೆ ಅಂತ. ಓಕೆ, ಹಾಗಾದರೆ ಚಿಕಾಗೋ ಸಮಾವೇಶ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆಯ ಸ್ಥಾಪನೆ. ಓಕೆ, ಇದು ಕೂಡ ನೆನಪಿರಬೇಕು ನಿಮಗೆ. ಸೊ ಅಂದರೆ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಮಾವೇಶಕ್ಕೆ ಸಹಿ ಹಾಕಿದಂತಹ ದಿನಕ್ಕೆ ನಾವು ಚಿಕಾಗೋ ಸಮಾವೇಶ ಅಂತ ಕರೀತೇವೆ. ಓಕೆ, ಚಿಕಾಗೋ ಅಗ್ರಿಮೆಂಟ್ ಇದು ನೆನಪಿರಬೇಕು. ನೆಕ್ಸ್ಟು 3ನೇ ಕ್ವಶನ್ ಗಮನಿಸಿ. ಒಂದೇ ತಿಂಗಳಲ್ಲಿ ಸರಿಸುಮಾರು 45,911 ಸೌರ ನೀರಾವರಿ ಪಂಪ್ಗಳನ್ನು ಸ್ಥಾಪಿಸುವ ಮೂಲಕ ಈ ಕೆಳಗಿನ ಯಾವ ರಾಜ್ಯವು ಗಿನ್ನೆಸ್ ವಿಶ್ವ ದಾಖಲೆಯನ್ನು ಗಳಿಸಿದೆ? ಸರಿಯಾದಂಥ ಉತ್ತರ ಮಹಾರಾಷ್ಟ್ರ. ಹಾಗಾದರೆ ಏನಿದು ಸೌರ ನೀರಾವರಿ ಪಂಪ್ಗಳು, ಇದರ ಬಗ್ಗೆ ಡೀಟೇಲ್ಸನ್ನು ತಿಳಿಸ್ಕೊಡ್ತೇನೆ. ಸೊ ಪ್ರಜಾವಾಣಿ ಪೇಪರಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದರು. ಸೌರ ಕೃಷಿ ಪಂಪ್ ಸೆಟ್ ಮಹಾರಾಷ್ಟ್ರಕ್ಕೆ ಅಗ್ರಸ್ಥಾನ. ನೋಡಿ, 30 ದಿನದಲ್ಲಿ 45,000ಕ್ಕೂ ಹೆಚ್ಚು ಕೃಷಿ ಪಂಪ್ ಅಳವಡಿಕೆ ಮಾಡಿದೆ. ಸೊ ಈ ಮೂಲಕ ಇದು ಗಿನ್ನಿಸ್ ದಾಖಲೆಯನ್ನು ಸೇರ್ಪಡೆಗೊಂಡಿರತಕ್ಕಂಥದ್ದು. ಅಂದರೆ ಸರಿಸುಮಾರು ಮಹಾರಾಷ್ಟ್ರವು ಕೇವಲ ಒಂದೇ ತಿಂಗಳಲ್ಲಿ 45,911 ಸೌರ ನೀರಾವರಿ ಪಂಪ್ಗಳನ್ನು ಅಳವಡಿಸುವ ಮೂಲಕ ನೋಡಿ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಗಳಿಸಿದೆ. ಅಂದರೆ ಮಗೆಲ್ ತ್ಯಾಲ ಸೌರ ಕೃಷಿ ಪಂಪ್ ಯೋಜನೆಯಡಿಯಲ್ಲಿ ಸೌರ ನೀರಾವರಿ ಪಂಪ್ಗಳನ್ನು ಸ್ಥಾಪನೆ ಮಾಡಿದೆ. ನೋಡಿ, ಮಗೆಲ್ ತ್ಯಾಲ ಸೌರ ಕೃಷಿ ಪಂಪ್ ಯೋಜನೆಯಡಿಯಲ್ಲಿ ಈ ಸಾಧನೆ ಮಾಡಿದೆ. ಈ ಯೋಜನೆ ಅಡಿಯಲ್ಲಿ ರೈತರು ಕೇಂದ್ರ ಸರ್ಕಾರದಿಂದ 30%, ರಾಜ್ಯ ಸರ್ಕಾರದಿಂದ 60% ಸಬ್ಸಿಡಿಯನ್ನು ಪಡಿತಾರೆ. ಓಕೆ, ರೈತರು 10% ಬೇಕಾಗುತ್ತೆ. ಇನ್ನು ಮುಖ್ಯವಾಗಿ SC ಮತ್ತು ST ರೈತರು 95% ಸಬ್ಸಿಡಿಯನ್ನು ಪಡೆಯುತ್ತಾರೆ ಮತ್ತು ಕೇವಲ 5% ಮಾತ್ರ ಅವರು ಕೊಡುಗೆ ನೀಡಬಹುದು. ಇದಕ್ಕೆ ಅವ್ರಿಗೆ ಹಾಕಬೇಕಾಗತ್ತೆ ಅಮೌಂಟ್ ಅಷ್ಟೇ. ಸೊ ಈ ಎಲ್ಲ ಮಾಹಿತಿ ಸೌರ ಪಂಪ್ ಸೆಟ್ಗೆ ಸಂಬಂಧಪಟ್ಟಂತೆ ನೆನಪಿರಬೇಕು. ನೆಕ್ಸ್ಟು 4ನೇ ಕ್ವಶನ್ ನೋಡಿ. ಭಾರತದಲ್ಲಿ ಡಿಜಿಟಲ್ ವಿಳಾಸ ವ್ಯವಸ್ಥೆಯನ್ನು ರಚಿಸಲು ಅಂಚೆ ಇಲಾಖೆ ಪ್ರಸ್ತಾಪಿಸಿರುವ ಹೊಸ ಉಪಕ್ರಮ ಅಥವಾ ಇನಿಷಿಯೇಟಿವ್ನ ಹೆಸರೇನು? ಸರಿಯಾದಂಥ ಉತ್ತರ ಧ್ರುವ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಇದು ಅಂಚೆ ಇಲಾಖೆ ಧ್ರುವ ಎಂಬ ಹೆಸರಿನ ಭಾರತದಲ್ಲಿ ಡಿಜಿಟಲ್ ವಿಳಾಸ ವ್ಯವಸ್ಥೆಯಾಗಿದೆ. ನೋಡಿ, ಇದು ಡಿಜಿಟಲ್ ಅಡ್ರೆಸ್ಸಿಂಗ್ ಸಿಸ್ಟಮ್ ಆಗಿರತಕ್ಕಂಥದ್ದು. ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಕೂಡ ಬರ್ಕೊಳ್ಳಿ. ಡಿಜಿಟಲ್ ಅಡ್ರೆಸ್ಸಿಂಗ್ ಸಿಸ್ಟಮ್ ಆಗಿದೆ. ಸೊ ಅದರ ಹೆಸರು ಧ್ರುವ. ಅಂಚೆ ಇಲಾಖೆ ಇದನ್ನು ಜಾರಿಗೆ ತಂದಿದೆ. ಹಾಗಾದರೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನೋಡಿ ಕನ್ಸೈಡ್ UPI ಲೈಕ್ ಲೇಬಲ್ಸ್ ಫಾರ್ ಅಡ್ರೆಸ್ಸಸ್. ಸೊ UPI ಏನು ಇದೆ ಆದರೆ ಮಾದರಿಯಲ್ಲಿ ಲೇಬಲ್ಸ್ಗಳಿಗಾಗಿ ಈ ಅಡ್ರೆಸ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ದ ಸಿಸ್ಟಮ್ ಕಾಲ್ಡ್ ಧ್ರುವ. ನೋಡಿ, ಅದರ ಹೆಸರು ಧ್ರುವ ಅಂತ ಕರೀತಾರೆ. ಹಾಗಾದರೆ ಏನಿದು ಧ್ರುವ? ಹೆಚ್ಚಿನ ಡೀಟೇಲ್ಸ್ ನಾವು ತಿಳ್ಕೊಳ್ಳೋಣ. ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇದನ್ನು ಜಾರಿಗೆ ತಂದಿದೆ. ನೋಡಿ, ಅಂಚೆ ಕಾಯ್ದೆ ಅಡಿಯಲ್ಲಿ ಉಲ್ಲೇಖ ಮತ್ತು ವಿಶಿಷ್ಟ ವರ್ಚುವಲ್ ವಿಳಾಸಕ್ಕಾಗಿ ಡಿಜಿಟಲ್ ಹಬ್ ಧ್ರುವ ಅನ್ನು ಪರಿಚಯಿಸಲು ಕರಡು ತಿದ್ದುಪಡಿಯನ್ನು ಬಿಡುಗಡೆ ಮಾಡಿದೆ. ಧ್ರುವ ಎಂಬುದು ಇದು ಒಂದು ಪ್ರಮಾಣೀಕೃತ ಪರಸ್ಪರ ಕಾರ್ಯನಿರ್ವಹಿಸಬಹುದಾದ ಮತ್ತು ಜಿಯೋ ಕೋಡೆಡ್ ವಿಳಾಸ ವ್ಯವಸ್ಥೆಯೊಂದಿಗೆ ರಾಷ್ಟ್ರವ್ಯಾಪಿ ಡಿಜಿಟಲ್ ವಿಳಾಸ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಅನ್ನು ರಚನೆ ಮಾಡಿದೆ. ಅಂದರೆ ನೋಡಿ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ DPI ಅನ್ನು ರಚನೆ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಈ ಧ್ರುವ ಎಂಬುದು ಸುರಕ್ಷಿತ, ಒಪ್ಪಿಗೆ ಆಧಾರಿತ ಮತ್ತು ಪರಿಣಾಮಕಾರಿ ವಿಳಾಸ ಡೇಟಾ ಹಂಚಿಕೆಗಾಗಿ ವಿಳಾಸ ಸೇವೆಯಾಗಿ ಅಂದರೆ AAAS ಅಂತ ಕರೀತಾರೆ. ಸೊ ಇದರ ಆಧರಿಸಿದೆ ಇದು. ಓಕೆ, AAAS ಅನ್ನು ಆಧರಿಸಿದೆ. ಇದೊಂದು ಸುರಕ್ಷಿತ, ಒಪ್ಪಿಗೆ ಆಧಾರಿತ ಮತ್ತು ಪರಿಣಾಮಕಾರಿ ವಿಳಾಸ ಡೇಟಾ ಹಂಚಿಕೆಗಾಗಿ ಇರತಕ್ಕಂಥ ವಿಳಾಸ ಸೇವೆಯ ಒಂದು ವ್ಯವಸ್ಥೆಯಾಗಿದೆ. ಓಕೆ, ಇದು 4ನೇ ಕ್ವಶನ್ನ ಪೂರ್ಣ ಮಾಹಿತಿ. ನೆಕ್ಸ್ಟ್ 5ನೇ ಕ್ವಶನ್ ಏನಿದೆ ಅಂತ ನೋಡಿ. ಅಂತಾರಾಷ್ಟ್ರೀಯ ಚಿರತೆ ದಿನವನ್ನು ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ಆಚರಣೆ ಮಾಡಲಾಗುತ್ತದೆ? ಇಂಟರ್ನ್ಯಾಷನಲ್ ಚೀತಾ ಡೇ ಪ್ರತಿ ವರ್ಷ ನಾವು ಡಿಸೆಂಬರ್ 4ರಂದು ಆಚರಣೆ ಮಾಡ್ತೀವಿ. ಹಾಗಾದರೆ ಏನಿದು ಇಂಟರ್ನ್ಯಾಷನಲ್ ಚೀತಾ ಡೇ? ಭಾರತದಲ್ಲಿ ಪ್ರಾಜೆಕ್ಟ್ ಚೀತಾ ಯಾವಾಗ ಜಾರಿಗೆ ಬಂತು? ಎಲ್ಲ ಡೀಟೇಲ್ಸನ್ನು ಕುರಿತು ನೋಡೋಣ. ನೋಡಿ, ದಿ ಹಿಂದೂ ಪೇಪರ್ನಲ್ಲಿ ಈ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಪ್ರತಿ ವರ್ಷ ನಾವು ಡಿಸೆಂಬರ್ 4ರಂದು ಅಂತಾರಾಷ್ಟ್ರೀಯ ಚಿರತೆ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಚಿರತೆಗಳು ಅತ್ಯಂತ ವೇಗದ ಭೂ ಪ್ರಾಣಿಗಳಾಗಿವೆ. ಪುರಾತನ ಬೃಹತ್ ಬೆಕ್ಕುಗಳಲ್ಲಿ ಇದು ಕೂಡ ಒಂದು. ಹಾಗಾದರೆ ನಮಿಬಿಯಾ ದೇಶದಲ್ಲಿ ಜಗತ್ತಿನ ಅತಿ ಹೆಚ್ಚು ಚಿರತೆಗಳು ಕಂಡುಬರುತ್ತವೆ. ಹಾಗಾದರೆ ಭಾರತದಲ್ಲಿ 1952ರಲ್ಲಿ
ನೋಡಿ ಚಿರತೆಗಳು ಅಳಿದು ಹೋಗಿವೆ ಎಂದು ಘೋಷಣೆ ಮಾಡಲಾಗಿತ್ತು. ಈಗ ಕುನೋರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಚಿರತೆಗಳನ್ನು ಆಫ್ರಿಕಾದಿಂದ ತರಿಸಿಕೊಂಡು ಬಿಡಲಾಗಿದೆ. ಹಾಗಾದರೆ ನೋಡಿ 1952ರಲ್ಲೇ ಭಾರತದಲ್ಲಿ ಚಿರತೆಗಳ ಸಂತತಿ ಅಳಿಸಿ ಹೋಗಿತ್ತು. ಆದರೆ ರೀಸೆಂಟಾಗಿ ನಾವು ಭಾರತದ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಕುನೋರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಚೀತಾಗಳನ್ನು ಆಫ್ರಿಕಾ ಮತ್ತು ನಮಿಬಿಯಾ ದೇಶಗಳಿಂದ ತರಿಸಿಕೊಂಡು ಬಿಟ್ಟಿದ್ದೇವೆ. ಹಾಗಾದರೆ ಎಷ್ಟು ಚಿರತೆಗಳಿವೆ ಈಗ ಭಾರತದಲ್ಲಿ? ಪ್ರಸ್ತುತ ಈ ಪ್ರಾಜೆಕ್ಟ್ ಚೀತಾ ಯೋಜನೆ ಅಡಿಯಲ್ಲಿ ನಾವು ಆಫ್ರಿಕಾ, ನಮಿಬಿಯಾ ದೇಶ, ದಕ್ಷಿಣ ಆಫ್ರಿಕಾದಿಂದ ಚಿರತೆಗಳನ್ನು ತರಿಸಿಕೊಂಡಿದ್ದೇವೆ. ಸೊ ಈ ಕಾರಣಕ್ಕಾಗಿ ಒಟ್ಟು ಚಿರತೆಗಳ ಸಂಖ್ಯೆ 32ಕ್ಕೆ ಏರಿದೆ. ಅವುಗಳಲ್ಲಿ 21 ಚಿರತೆಗಳು ಭಾರತದಲ್ಲೇ ಜನಿಸಿರ್ತಕ್ಕಂಥದ್ದನ್ನು ಗಮನಿಸಬೇಕು. ಹಾಗಾದರೆ ನೋಡಿ, ಡಾಕ್ಟರ್ ಲೌರಿ ಮಾರ್ಕರ್ ಏನಿದ್ದಾರೆ ಅಂತಾರಾಷ್ಟ್ರೀಯ ಚಿರತೆ ದಿನದ ಸೃಷ್ಟಿಕರ್ತರಾಗಿದ್ದಾರೆ. ಭಾರತದಲ್ಲೇ ಪ್ರಾಜೆಕ್ಟ್ ಚೀತಾ ಸೆಪ್ಟೆಂಬರ್ 2022ರಂದು ಪ್ರಾರಂಭವಾಯಿತು. ಪ್ರಾಜೆಕ್ಟ್ ಚೀತಾ ಯಾವಾಗ ಪ್ರಾರಂಭವಾಯಿತು? ಅಂತಾರಾಷ್ಟ್ರೀಯ ಚಿರತೆ ದಿನದ ಸೃಷ್ಟಿಕರ್ತರು ಡಾಕ್ಟರ್ ಲೌರಿ ಮಾರ್ಕರ್ ಎಂಬುದು ನೆನಪಿರಬೇಕು. ಪ್ರಸ್ತುತ ಭಾರತದಲ್ಲಿ 32 ಚಿರತೆಗಳಿದ್ದಾವೆ. ಅದರಲ್ಲಿ 21 ಭಾರತದಲ್ಲೇ ಜನಿಸಿರತಕ್ಕಂಥದ್ದು. ಕುನೋರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಮಾತ್ರ ಭಾರತದಲ್ಲಿ ಚಿರತೆಗಳು ಕಂಡುಬರುತ್ತವೆ. ಕುನೋರ್ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶದಲ್ಲಿದೆ ಎಂಬುದು ನೆನಪಿರಬೇಕು. ಓಕೆ, ನಾವು ಚಿರತೆಗಳನ್ನು ನಮಿಬಿಯಾ, ಆಫ್ರಿಕಾ ಕಾಂಟಿನೆಂಟಲ್ಲಿ ನಮಿಬಿಯಾ ಮತ್ತು ದಕ್ಷಿಣ ಆಫ್ರಿಕಾ, ಅದರಲ್ಲಿ ಹೆಚ್ಚಾಗಿ ನಮಿಬಿಯಾದಿಂದ ತರಿಸ್ಕೊಂಡಿದ್ದೀವಿ. ಇಷ್ಟೆಲ್ಲ ಮಾಹಿತಿ ನೆನಪಿರಬೇಕು. ವಿಶ್ವದಲ್ಲಿ ಅತಿ ಹೆಚ್ಚು ಚೀತಾಗಳು ಆಫ್ರಿಕಾ ಕಾಂಟಿನೆಂಟು ಮತ್ತು ನಮಿಬಿಯಾದಲ್ಲಿ ಕಂಡುಬರುತ್ತವೆ. ನೆಕ್ಸ್ಟು 6ನೇ ಕ್ವಶನ್ ಗಮನಿಸಿ. ನೋಡಿ, ಕೆಂಪುಕೋಟೆ ಸ್ಫೋಟ ಪ್ರಕರಣದಲ್ಲಿ ಕೇಂದ್ರ ಗೃಹ ಸಚಿವಾಲಯವು ವಿಶೇಷ ಸಾರ್ವಜನಿಕ ಅಭಿಯೋಜಕರಾಗಿ ಯಾರನ್ನು ನೇಮಿಸಿದೆ? ಮಾಧವ್ ಕುರಾನ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 4 ಗಮನಿಸಬಹುದು. ನೋಡಿ, ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಕೆಂಪುಕೋಟೆ ಕಾರ್ ಸ್ಫೋಟ ಪ್ರಕರಣ SPP ಆಗಿ ಹಿರಿಯ ವಕೀಲ ಮಾಧವ್ ಕುರಾನ ನೇಮಿಸಿದಂತಹ ಕೇಂದ್ರ ಸರ್ಕಾರ. ಮಾಧವ್ ಕುರಾನ ಯಾರು? ನೋಡಿ, ಅವರು ಹಿರಿಯ ವಕೀಲರಾಗಿದ್ದಾರೆ. ಇವರನ್ನು ನೇಮಕ ಮಾಡಿದೆ. ಕೆಂಪುಕೋಟೆ ಕಾರ್ ಸ್ಫೋಟ ಪ್ರಕರಣ ಆಯಿತು. ಇಲ್ಲಿ ಮಾಧವ್ ಕುರಾನ ಅವರನ್ನು ವಿಶೇಷ ಸಾರ್ವಜನಿಕ ಅಭಿಯೋಜಕರಾಗಿ ಕೇಂದ್ರ ಗೃಹ ಸಚಿವಾಲಯ ನೇಮಕ ಮಾಡಿದೆ. ಈ ಪ್ರಕರಣವು ನವೆಂಬರ್ 10ರಂದು ಕೆಂಪುಕೋಟೆ ಬಳಿ ಸಂಭವಿಸಿದಂತಹ ಕಾರ್ ಸ್ಫೋಟಕ್ಕೆ ಸಂಬಂಧಿಸಿದ್ದು. ಇದರಲ್ಲಿ 15 ಜನರು ಸಾವನ್ನಪ್ತಾರೆ. ಸರ್ಕಾರಿ ಆದೇಶದ ಪ್ರಕಾರ ಕುರಾನ ಅವರನ್ನು ರಾಷ್ಟ್ರೀಯ ತನಿಖಾ ಸಂಸ್ಥೆ ಅದರ ಪರವಾಗಿ 3 ವರ್ಷಗಳ ಅವಧಿಗೆ ವಿಶೇಷ ಸಾರ್ವಜನಿಕ ಅಭಿಯೋಜಕರನ್ನಾಗಿ ನೇಮಿಸಲಾಗಿದೆ. 7ನೇ ಕ್ವಶನ್ ಗಮನಿಸಿ. ಸೊ ಇಂಪಾರ್ಟೆಂಟ್ ಆಗುತ್ತೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ಮೊಟ್ಟ ಮೊದಲ ಮಹಿಳಾ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೆಳಗಿನ ಯಾರು ನೇಮಿಸಲಾಗಿದೆ? ಸರಿಯಾದಂಥ ಉತ್ತರ ಹರ್ಮನ್ ಪ್ರೀತ್ ಕೌರ್. ಆಪ್ಷನ್ ನಂಬರ್ 2 ಸರಿಯಾಗಿದೆ. ನೋಡಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಏನಿದೆ ತನ್ನ ಇತಿಹಾಸದಲ್ಲೇ ಮೊಟ್ಟ ಮೊದಲ ಮಹಿಳಾ ಬ್ರ್ಯಾಂಡ್ ಅಂಬಾಸಿಡರನ್ನಾಗಿ ಇದೀಗ ಹರ್ಮನ್ ಪ್ರೀತ್ ಕೌರ್ ಅವರನ್ನು ನೇಮಕ ಮಾಡಿದೆ. ಯಾಕೆ ಅಂತ ಅಂದರೆ, ಹರ್ಮನ್ ಪ್ರೀತ್ ಕೌರ್ ಅವರು ಮೊಟ್ಟ ಮೊದಲ ಬಾರಿಗೆ ತಮ್ಮ ಖಾತೆಯನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ತೆಗೆದಿದ್ದಾರೆ. ಸೊ ಈ ಕಾರಣಕ್ಕಾಗಿ ಗೌರವವನ್ನು ನೀಡಿದೆ. ಮಹಿಳಾ ವಿಶ್ವಕಪ್ ಗೆದ್ದ ಬಳಿಕ ಹರ್ಮನ್ ಪ್ರೀತ್ ಕೌರ್ಗೆ ಮತ್ತೊಂದು ಜಾಕ್ಪಾಟ್. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಕೌರ್ ತನ್ನ ಮೊದಲ ಮಹಿಳಾ ಬ್ರ್ಯಾಂಡ್ ಅಂಬಾಸಿಡರ್ ಎಂದು ಬ್ಯಾಂಕ್ ಹೇಳಿಕೆಯಲ್ಲಿ ತಿಳಿಸಿದೆ. ಓಕೆ, ಹೆಚ್ಚಿನ ಡೀಟೇಲ್ಸ್ ನ್ಯೂಸ್ ಪೇಪರಲ್ಲಿ ಕೂಡ ಕೊಟ್ಟಿದ್ದರು. ನೋಡಿ, PNB ತನ್ನ ಮೊದಲ ಮಹಿಳಾ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಅವರನ್ನು ನೇಮಿಸಿದೆ. ಬ್ಯಾಂಕಿನ ಇತಿಹಾಸದಲ್ಲಿ ಒಂದು ಮಹತ್ವದ ಹೆಜ್ಜೆ ಇದು ಅಂತಕ್ಕಂಥದ್ದು. ಓಕೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬಗ್ಗೆ ನಾವು ನೋಡೋದಾದರೆ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. 1894 ಮೇ 19ರಂದು ಲಾಹೋರ್ನಲ್ಲಿ ಇದು ಸ್ಥಾಪನೆಯಾಗುತ್ತೆ, ಇಂದಿನ ಪಾಕಿಸ್ತಾನದಲ್ಲಿ. ಓಕೆ, 1894ರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥದ್ದಿದು. ನೆಕ್ಸ್ಟು 8ನೇ ಕ್ವಶನನ್ನು ಗಮನಿಸಿ. ಭಾರತದ ಕ್ರೀಡಾ ಪ್ರಶಸ್ತಿಗಳು 2025 ಬಿಡುಗಡೆಯಾದವು. ಈ ಪ್ರಶಸ್ತಿಗಳಲ್ಲಿ ವರ್ಷದ ಉದಯೋನ್ಮುಖ ವೃತ್ತಿಪರ ಕ್ರೀಡಾ ಕಾರ್ಯಕ್ರಮ ಪ್ರಶಸ್ತಿಯನ್ನು ಗೆದ್ದಂತಹ ಕ್ರೀಡಾಕೂಟ ಯಾವುದು? ನೋಡಿ, ಕ್ರೀಡಾಕೂಟ ನೋಡಿ, ಎಮರ್ಜಿಂಗ್ ಪ್ರೊಫೆಷನಲ್ ಸ್ಪೋರ್ಟ್ಸ್ ಈವೆಂಟ್ ಆಫ್ ದ ಇಯರ್ ಅವಾರ್ಡನ್ನು ಯಾವ ಒಂದು ಕ್ರೀಡಾಕೂಟ ಗೆದ್ದುಕೊಂಡಿದೆ ಅಂತ ಕೇಳಿದರೆ ತುಂಬಾ ಬೆಳವಣಿಗೆ ಗಮನಿಸಬಹುದು. ಆರ್ಚರಿ ಪ್ರೀಮಿಯರ್ ಲೀಗ್ ಅಂತ ಕರಿತೀವಿ. ಆಪ್ಷನ್ ನಂಬರ್ 4 ಸರಿಯಾಗಿದೆ. ಸೊ ಗಮನಿಸಿ, ಇಂಡಿಯಾ ಸ್ಪೋರ್ಟ್ಸ್ ಅವಾರ್ಡ್ 2025 ರಿಲೀಸ್ ಆಯಿತು. ಇದರಲ್ಲಿ ವರ್ಷದ ಉದಯೋನ್ಮುಖ ವೃತ್ತಿಪರ ಕ್ರೀಡಾ ಕಾರ್ಯಕ್ರಮ ಪ್ರಶಸ್ತಿಯನ್ನು ಗೆದ್ದಂತಹ ತಂಡ ಅಥವಾ ಕ್ರೀಡಾಕೂಟ
ಆರ್ಚರಿ ಪ್ರೀಮಿಯರ್ ಲೀಗ್ ಅಂತ ಕರಿತೀವಿ. ಓಕೆ, ಎ ಪಿ ಎಲ್ ಅಂತ ಕರೀತಾರೆ ಇದನ್ನು. ಹೆಂಗೆ ಐ ಪಿ ಎಲ್ ಇದೆಯೋ ಸೊ ಇದು ಎ ಪಿ ಎಲ್, ಆರ್ಚರಿ ಪ್ರೀಮಿಯರ್ ಲೀಗ್ ಅಂತ ಕರಿತೀವಿ. ವಿನ್ಸ್ ಎಮರ್ಜಿಂಗ್ ಪ್ರೊಫೆಷನಲ್ ಸ್ಪೋರ್ಟ್ಸ್ ಈವೆಂಟ್ ಆಫ್ ದ ಇಯರ್ ಅಟ್ ಇಂಡಿಯಾ ಸ್ಪೋರ್ಟ್ಸ್ ಅವರ್ 2025. ಇಂಡಿಯಾ ಸ್ಪೋರ್ಟ್ಸ್ ಅವರ್ 2025 ಪ್ರಶಸ್ತಿಗಳು ಬಿಡುಗಡೆಯಾದವು. ಇಲ್ಲಿ ಈ ಒಂದು ಎಮರ್ಜಿಂಗ್ ಪ್ರೊಫೆಷನಲ್ ಸ್ಪೋರ್ಟ್ಸ್ ಈವೆಂಟ್ ಆಫ್ ದ ಇಯರ್ ಪ್ರಶಸ್ತಿ ಗೆದ್ದಂಥದ್ದು ಎ ಪಿ ಎಲ್ ತಂಡ ಅಥವಾ ಕ್ರೀಡಾಕೂಟ. ಎ ಪಿ ಎಲ್ ಕ್ರೀಡಾಕೂಟ ಈ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಓಕೆ, ಸೊ ಈ ನ್ಯೂಸ್ ಪೇಪರಲ್ಲಿ ಗಮನಿಸಬಹುದು. ನವದೆಹಲಿಯ FICCI ಫೆಡರೇಷನ್ ಹೌಸ್ನಲ್ಲಿ ನಡೆದಂತಹ 15ನೇ ಆವೃತ್ತಿಯ ಜಾಗತಿಕ ಕ್ರೀಡಾ ಶೃಂಗಸಭೆಯಾದಂತಹ FICCI TURF ಅಂತ ಕರೆದು ಈ 2000 ಸಂದರ್ಭದಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಈ ಪ್ರಶಸ್ತಿಯನ್ನು ಎ ಪಿ ಎಲ್ನ ಚೊಚ್ಚಲ ವರ್ಷದಲ್ಲಿ ಒಂದು ಪ್ರಮುಖ ಮೈಲುಗಲ್ಲ ಎಂದು ಪರಿಗಣಿಸಲಾಗಿದೆ. ಅಂದರೆ ಸ್ಪರ್ಧಾತ್ಮಕ ಬಿಲ್ಲುಗಾರಿಕೆಗೆ ಅದರ ನವೀನ ವಿಧಾನವನ್ನು ಎತ್ತಿ ತೋರಿಸುತ್ತದೆ. ಆರ್ಚರಿ ಬಿಲ್ಲುಗಾರಿಕೆಗಾಗಿ ನಡೀತಕ್ಕಂಥ ಒಂದು ಪ್ರಮುಖ ಕ್ರೀಡಾಕೂಟ. ಸೊ ಇದರಲ್ಲಿ ಸಾಧನೆ ಈ ಭಾರತದಲ್ಲಿ ಬೆಳವಣಿಗೆ ಆಗ್ತಿರ್ತಕ್ಕಂಥದ್ದನ್ನು ನೀವು ಗಮನಿಸಬೇಕು. ನೆಕ್ಸ್ಟು 9ನೇ ಕ್ವಶನ್ ನೋಡಿ. ನವೆಂಬರ್ ತಿಂಗಳಿನಲ್ಲೇ ಸ್ವಚ್ಛ ಪರಿಸರ, ಕಲುಷಿತ ಪರಿಸರ ಹೊಂದಿದ್ದಂತಹ ದೇಶದ ಅಗ್ರ 10 ನಗರಗಳ ಪಟ್ಟಿಯನ್ನು ಸೆಂಟರ್ ಫಾರ್ ರಿಸರ್ಚ್ ಆನ್ ಎನರ್ಜಿ ಆ್ಯಂಡ್ ಕ್ಲೀನ್ ಏರ್ CREA ಸಿದ್ಧಪಡಿಸಿದಂತಹ ವರದಿಯ ಪ್ರಕಾರ ಕರ್ನಾಟಕದಲ್ಲೇ ಕೆಳಗಿನ ಯಾವ ನಗರವು ಅತ್ಯಂತ ಸ್ವಚ್ಛ ನಗರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ? ನೋಡಿ, ಸ್ವಚ್ಛ ಪರಿಸರ ಮತ್ತು ಕಲುಷಿತ ಪರಿಸರ ಹೊಂದಿದ್ದಂತಹ ದೇಶಗಳ ಅಗ್ರ 10 ನಗರಗಳ ಪಟ್ಟಿ ಬಿಡುಗಡೆಯಾಗಿದೆ. ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಕೊಪ್ಪಳ. ನಮ್ಮ ಇಡೀ ರಾಜ್ಯದ 6 ಕೊಪ್ಪಳ, ಚಾಮರಾಜನಗರ, ಶಿವಮೊಗ್ಗ, ಗದಗ, ಮೈಸೂರು, ಬಾಗಲಕೋಟೆ ನಗರಗಳಿಗೆ ಸ್ಥಾನ ದೊರೆತಿದೆ. ಇಲ್ಲಿ ನೀವು ಹೆಚ್ಚು ಗಮನಿಸಬೇಕಾಗಿರತಕ್ಕಂಥದ್ದೇನು ನೋಡಿ, ಟಾಪ್ 10 ಸ್ವಚ್ಛ ಗಾಳಿಯ ನಗರಗಳಲ್ಲಿ ನಮ್ಮ ರಾಜ್ಯದ 6 ನಗರಗಳೇ ಸ್ಥಾನ ಪಡೆದಿರತಕ್ಕಂಥದ್ದು ಇಲ್ಲಿ ನೀವು ಗಮನಿಸಬೇಕು. ಹಾಗಾದರೆ ಇಲ್ಲಿ ನೋಡಿ 10 ಸ್ವಚ್ಛ ನಗರಗಳು ಯಾವ್ಯಾವು ಅಂತ ಕೇಳ್ತಾರೆ. ನೋಡಿ ಗಮನಿಸಿ, 10 ಸ್ವಚ್ಛ ನಗರಗಳಲ್ಲಿ ಮೇಘಾಲಯದ ಶಿಲ್ಲಾಂಗ್ ಅಗ್ರಸ್ಥಾನದಲ್ಲಿದೆ. ದೇಶದಲ್ಲೇ ಅತ್ಯಂತ ಸ್ವಚ್ಛ ನಗರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸಿಕ್ಕಿಂನ ಗ್ಯಾಂಗ್ಟಕ್ ನಂತರ ಸ್ಥಾನದಲ್ಲಿದ್ದರೆ ತಮಿಳುನಾಡಿನ ಪಾಲ್ಕಲೈ ಪೆರೂರ್ ನಂತರದ ಸ್ಥಾನದಲ್ಲಿದೆ. ನೆಕ್ಸ್ಟ್ ನೋಡಿ 4ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕದ ಕೊಪ್ಪಳ ಇದೆ. ಕೊಪ್ಪಳ ಕರ್ನಾಟಕದಲ್ಲೇ ಅತ್ಯಂತ ಸ್ವಚ್ಛ ನಗರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಂತರ 5ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕದ ಚಾಮರಾಜನಗರ ಇದ್ದರೆ, 6ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕದ ಶಿವಮೊಗ್ಗ ಇದೆ. 7ನೇ ಸ್ಥಾನದಲ್ಲಿ ಕೇರಳದ ತಿರುವನಂತಪುರಂ ಇದ್ದರೆ, ಕರ್ನಾಟಕದ ಗದಗ 8ನೇ ಸ್ಥಾನದಲ್ಲಿದೆ. ಮೈಸೂರು 9ನೇ ಸ್ಥಾನದಲ್ಲಿದ್ದರೆ, ಕರ್ನಾಟಕದ ಬಾಗಲಕೋಟೆ 10ನೇ ಸ್ಥಾನದಲ್ಲಿದೆ. ಹೀಗೆ ಕರ್ನಾಟಕದ ನಗರಗಳೇ ಹೆಚ್ಚಿನ ಪ್ರಾಬಲ್ಯದ ಸ್ವಚ್ಛ ನಗರಗಳು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥದ್ದು. ಓಕೆ, ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ನೋಡಿ, ಸೆಂಟರ್ ಫಾರ್ ರಿಸರ್ಚ್ ಆನ್ ಎನರ್ಜಿ ಆ್ಯಂಡ್ ಕ್ಲೀನ್ ಏರ್ CREA ಈ ವರದಿಯನ್ನು ಸಿದ್ಧಪಡಿಸಿದೆ. ಸೊ ಕರ್ನಾಟಕದ 6 ಸ್ವಚ್ಛ ನಗರಗಳ ಪಟ್ಟಿ ನಾವು ನೋಡಿದ್ವಿ. ಓಕೆ, ಅತ್ಯಂತ ಸ್ವಚ್ಛ ನಗರಗಳನ್ನು ಗಮನಿಸಬೇಕು. ಗಾಜಿಯಾಬಾದ್ ಅತ್ಯಂತ ಕಳಪೆ ಸ್ಥಾನದಲ್ಲಿದೆ. ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಗಾಜಿಯಾಬಾದ್ ಅತಿ ಕಲುಷಿತ ನಗರ ಎಂಬ ಹಣೆಪಟ್ಟಿಗೆ ಖ್ಯಾತ ಪಡೆದುಕೊಂಡಿದೆ. ನಂತರ 2ನೇ ಅತ್ಯಂತ ಕಲುಷಿತ ನಗರ ನೋಯ್ಡಾ. ಓಕೆ, ನಂತರ 3ನೇ ಸ್ಥಾನದಲ್ಲಿ ಬಹದೂರ್ಗಢ. ತದನಂತರ ಸ್ಥಾನದಲ್ಲಿ ದೆಹಲಿ, ಹಾಪುರ್, ಗ್ರೇಟರ್ ನೋಯ್ಡಾ, ಬಾಗಪತ್, ಸೋನಿಪತ್, ಮೇರತ್, ರೋಹ್ಟಕ್. ನೋಡಿ ರೋಹ್ಟಕ್ ಇವೆಲ್ಲವೂ ದೇಶದ 10 ಅತ್ಯಂತ ಕಲುಷಿತ ನಗರಗಳು. ಅತ್ಯಂತ ಸ್ವಚ್ಛ ನಗರಗಳು 10, ಅತ್ಯಂತ ಕಲುಷಿತ ನಗರಗಳು 10 ಎಂಬ ಪಟ್ಟಿ ಬಿಡುಗಡೆಯಾಗಿದೆ. ಅತ್ಯಂತ ಸ್ವಚ್ಛ ನಗರಗಳನ್ನು ಮೇಲೆ ನೋಡಿದ್ವಿ, ಅತ್ಯಂತ ಕಲುಷಿತ ನಗರಗಳು 10 ಇಲ್ಲಿ ನೀವು ಗಮನಿಸಬೇಕು. ಸೊ ಇದು ಕೂಡ ನೆನಪಿರಬೇಕು, ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ. ಇವತ್ತಿನ ಪ್ರಶ್ನೆಗಳು ನಿಮಗಾಗಿ ಪ್ರತಿಯೊಬ್ಬರದಕ್ಕೆ ಆನ್ಸರ್ ಮಾಡಿ. ಒಂದನೇದಾಗಿ ಗಮನಿಸಿ, ಭಾರತದಲ್ಲಿ ಪ್ರಾಜೆಕ್ಟ್ ಚೀತಾವನ್ನು ಯಾವಾಗ ಪ್ರಾರಂಭಿಸಲಾಯಿತು? ಎರಡನೇದಾಗಿ, ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಮಾವೇಶಕ್ಕೆ ಸಹಿ ಹಾಕಲು ಒಟ್ಟಾಗಿ ಸೇರಿದ ಸ್ಥಳ ಯಾವುದು? ಅಥವಾ ನಾಗರಿಕ ವಿಮಾನಯಾನ ಸಮಾವೇಶಕ್ಕೆ ಏನಂತೂ ಕರೀತಾರೆ? ಈ ಎರಡಕ್ಕೂ ನೀವು ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೇನೆ. ಸೊ ಆನ್ಸರ್ ಮಾಡಿ. ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ.
ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.